ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹಾಗಾಗಿ ಬಿಸಿಲಿನ ತಾಪ ಹೆಚ್ಚಾಗಿ ಬೆಂಕಿ ಅವಘಡಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಪರಿಸ್ಥಿತಿನ ಹತೋಟಿಗೆ ತರೋದಕ್ಕೆ ಅಗ್ನಿಶಾಮಕ ವಾಹನಗಳು ಸಿಗದೆ ಪರದಾಟ ಕೂಡ ಆಗ್ತಾ ಇದೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಸಾಕಷ್ಟು ಕಡೆ ಅಗ್ನಿ ದುರಂತಗಳು, ಬೆಂಕಿ ಅವಘಡಗಳು ನಡೆಯುತ್ತದೆ. ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಹುಲ್ಲುಗಾವಲಿರುವಂಥ ಪ್ರದೇಶಗಳಲ್ಲಿರ್ಬೋದು, ಇಂಡಸ್ಟ್ರಿಗಳಿರುವಂಥ ಪ್ರದೇಶದಲ್ಲಿ ಸಾಕಷ್ಟು ಬೆಂಕಿ ಅವಘಡಗಳು ನಡೆದಂಥ ಘಟನೆಗಳು ಕೂಡ ಇದ್ದಾವೆ. ಜೊತೆಗೆ ಗಂಗೊಳ್ಳಿಯಲ್ಲಿ ಇತ್ತೀಚೆಗೆ ಅಗ್ನಿ ದುರಂತ ಒಂದು ನಡೆದಿತ್ತು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಅಗ್ನಿಶಾಮಕ ದಳಗಳ ಯಂತ್ರದ ಅಗತ್ಯಗಳು ಕೂಡ ಇರ್ತದೆ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಅದರ ಕೊರತೆ ಕಾಡ್ತಾ ಇರುವಂಥದ್ದು. ಉಡುಪಿ ಜಿಲ್ಲೆಗೆ ಒಂದೇ ಅಗ್ನಿಶಾಮಕ ಯಂತ್ರ ಇರುವಂಥದ್ದು. ಅದರಿಂದಾಗಿ ಸಾಕಷ್ಟು ಕಾಪು ಇರ್ಬೋದು, ಉಡುಪಿ, ಬ್ರಹ್ಮಾವರ, ಮಣಿಪಾಲ ಈ ಭಾಗದಲ್ಲೆಲ್ಲ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ 4 ಯಂತ್ರಗಳನ್ನು ಸ್ಕ್ರ್ಯಾಪ್ಗೆ ಕಳಿಸಲಾಗಿದೆ. ಯಾಕಂದರೆ ಅದಕ್ಕೆ ಅವಧಿ ಮುಗಿದಿದೆ. ಆ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಅಗ್ನಿಶಾಮಕ ದಳದಲ್ಲಿ ಒಂದೇ ಒಂದು ವಾಹನಗಳನ್ನು, ಪರಿಕರಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಆ ಮೂಲಕ ಜನರ ಪ್ರಾಣ ಆಸ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಸಹಕಾರಿ ಮಾಡಬೇಕು ಅನ್ನೋದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.